ಬಂಧುಗಳೇ, ನಮಸ್ತೆ ಬಂಧುಗಳೇ. ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರ್ಮೂರ್ತಿ. ಬನ್ನಿ, ಮತ್ತು ಸ್ವಾಮೀಜಿ ಮಾತು ಕೇಳ್ತಾ ಇದ್ದಲ್ಲ, ತುಂಬ ಜನ ಸ್ವಾಮೀಜಿಗಳು ಬಂದಿದ್ದಾರೆ. ಅವ್ರ ದರ್ಶನ ಮಾಡೋಣ. ಬನ್ನಿ, ಅವ್ರ ಮಾತುಗಳನ್ನ ನಾನು ಕೇಳಿಸ್ತೀನಿ. ಕುಂಭಮೇಳಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಹಾಗೆ ನೋಡಿ, ನೋಡಿದ್ರಲ್ಲ ಬಂಧುಗಳೇ, ಜನಸಾಗರ. ಇದು ಅದ್ಭುತವಾದ ಕುಂಭಮೇಳ. ತಮಿಳುನಾಡು, ಕೇರಳ, ಹೊರ ನಾಡುಗಳಿಂದ ಬಂದು ಇಲ್ಲಿ ಇವತ್ತು ಪುಣ್ಯ ಸ್ನಾನ ಮಾಡ್ತಾ ಇರ್ತಕ್ಕಂಥದ್ದು ಭಕ್ತಿಯ ಪರಾಕಾಷ್ಠೆಯನ್ನ ನೋಡ್ತಾ ಇರೋದು. ಹಾಗೆ ಅಂತಲೇ ಇವತ್ತು ಭೂಮಿ ಸುತ್ತಾ ಇದೆ, ಅಗ್ನಿ ಉರಿತಾ ಇದೆ, ಇಷ್ಟು ಜನ ಇದ್ದಾರೆ. ಇದು ಇಲ್ಲಿ ರೋಡ್, ಇನ್ನು ಹೊಳೆ ಹತ್ರ ಒಂದರಷ್ಟು ಜನ ಇದ್ದಾರೆ. ಎಲ್ಲ ಕಡೆ ಜನ ಸಾಗರ ತುಂಬ ಖುಷಿ ಆಗ್ತದೆ. ಮುಖ್ಯ ಕಾರಣ. ನಾವು ನೋಡಿ, ಮೈ ತೊಳಿಬಹುದು, ದಿನಾನೂ ತೊಳಿತೀವಿ. ಆದರೆ ಇವತ್ತು ನಾಳೆ ಮೈ ತೊಳಿತೇವಲ್ಲ, ಅದರಲ್ಲಿ ಮೈ ಮನಸ್ಸು ಪರಿಶುದ್ಧ ಆಗತಕ್ಕಂಥ ಒಂದು ಕಾಯಕ ನಮ್ಮದಾಗಿದೆ. ಅದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಜಗದ್ಗುರುಗಳು, ಈ ನಾಡಿನ ಜಗದ್ಗುರುಗಳು ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ 13ನೇ ಕುಂಭಮೇಳವನ್ನಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಆಗಮೋಕ್ತವಾಗಿ, ವೇದೋಕ್ತವಾಗಿ, ಶಾಸ್ತ್ರೀಯವಾಗಿ ಹೋಮ, ಹವನ, ಪೂಜೆ, ಪುರಸ್ಕಾರ, ನಮಸ್ಕಾರ ನೋಡಿ ಬಂದವಳೆ. ಅಗಸ್ತ್ಯೇಶ್ವರ ಸ್ವಾಮಿ ದೇವಾಲಯ, ಅಗಸ್ತ್ಯೇಶ್ವರ ದೇವಸ್ಥಾನ. ಜೊತೆಯಲ್ಲಿ ಪುಣ್ಯ ಸ್ನಾನ. ಮುಖ್ಯವಾಗಿ ಮನುಷ್ಯ ಮೈ ತೊಳೆಯುವುದರ ಜೊತೆಯಲ್ಲಿ ಒಂದು ಮನಸ್ಸು ತೊಳಿತಕ್ಕಂಥ ಕಾಯಕ. ಆ ಮನಸ್ಸು ತೊಳಿತಕ್ಕಂಥ ಕಾಯಕ ಆಗಬೇಕು ಅಂದ್ರೆ ಬಂದಿರುವಂತ ಜನ, ಮೈ ತೊಳಿಬೇಕು ಅಂದ್ರೆ ನಮ್ಗೆ ಎಲ್ಲಾದ್ರೂ ನೀರು ಸಿಗುತ್ತೆ. ಅದಲ್ಲಿ ಮಾನವರೆಲ್ಲ ಮೌನದೊಳಗೆ ನಿಂದು ಅಂತೇಳ್ಬಿಟ್ಟು ಸತ್ತು ಗದ್ದಲ ಇಲ್ಲದೇ ಈ ಜಲಸಾಗರದಲ್ಲಿ, ಜ್ಞಾನ ಸಾಗರದಲ್ಲಿ ನೋಡಿ ಬಂದ ಕಡೆ ತಾವು ತೊಡಗಿಸ್ಕೊಂಡು ಮೈ ತೊಳೆಯೋದು, ಮನಸ್ಸು ತೊಳೆಯೋದು. ಮೈ ಹೆಂಗಿರುತ್ತೋ ಗೊತ್ತಿಲ್ಲ, ಆದ್ರೆ ಮನಸ್ಸು ಭಾವ ಶುದ್ಧಿ ಇದ್ರೆ ಮಾತ್ರ ಕಾಣಕ್ಕೆ ಸಾಧ್ಯ. ಸ್ವಚ್ಛವಾದ ಕನ್ನಡಿಯಲ್ಲಿ ಸ್ವಚ್ಛವಾದ ಜೀವನದಲ್ಲಿ ನೋಡಿ ಬಂಧುಗಳೇ, ಜನಸಾಗರ ಹೇಗಿದೆ ಅಂತ. ಒಂದು ಸಾರಿ ನಮ್ಗೆ ಕಣ್ಣಿಗೆ ಬಿತ್ತು, ನಮ್ಮ ಅನುಭವಕ್ಕೆ ಬಂತು, ಮನಸ್ಸಿಗೆ ಸಾಧಿತು ಅಂದ್ರೆ ಆಮೇಲೆ ನೋಡಿದ್ರೆ ಬಂಧುಗಳೇ, ಜನ ಎಷ್ಟು ಜನ ಇದ್ದಾರೆ. ಮೈಸೂರವರು, ನಿಮ್ಮ ಕುಟುಂಬದವರು ನಿಮಗೋಸ್ಕರ ಅರ್ಧ ಗಂಟೆ ಅನೌನ್ಸ್ಮೆಂಟ್ ನೋಡಿ ಬಂಧುಗಳೇ. ಯಾರು ತಪ್ಪಿಸ್ಕೊಂಡಿದ್ರೆ ಮಾಡಬೇಕಾಗಿ ಮನವಿ. ವೇದಿಕೆ ಎಡಭಾಗ ಇರ್ತಕ್ಕಂಥ ಸಾರ್ವಜನಿಕರು ಹೊರಡಬೇಕು. ವೇದಿಕೆಯ ಬಲಭಾಗದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಬಟ್ಟೆ ಬದಲಾಯಿಸುವ ಕೌಂಟರ್ಗಳನ್ನು ತೆರೆಯಲಾಗಿದ್ದು, ವೇದಿಕೆಯ ಬಲಭಾಗಕ್ಕೆ ಬರಲಿ ಸ್ನಾನ ಮಾಡಬೇಕಾಗಿ ಮನವಿ. ನಿಮ್ಮ ಪವಿತ್ರ ಸ್ನಾನದ ಸಂದರ್ಭದಲ್ಲಿ